11 ವರ್ಷ ನಾನು ಕೂಡ ಹೊರಗಡೆ ಕೆಲಸ ಮಾಡಿದೆ, 11 ವರ್ಷ ಜಾಬ್ ಮಾಡಿ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ. बट ಯಾವುದು ಕನಸುಗಳು ಫುಲ್ಫಿಲ್ ಆಗಿಲ್ಲ. कोई भी सपना पूरा नहीं हुआ 11 साल में, राइट? उस सोचते हुए मुझे मतलब 11 साल में कुछ भी अचीव नहीं, कुछ भी सपना नहीं. सो मैं क्या करता था, मुझे टेंशन आता था, आगे का सोचता तो टेंशन आता था. आपको भी आता होगा, क्योंकि घर में हर एक घर में प्रॉब्लम्स रहते, राइट? टेंशन ಬರ್ತದಲ್ಲ, ಮುಂದಿನ ವಿಚಾರ ಮಾಡಿದ್ರೆ ಟೆನ್ಷನ್ ಬರ್ತದೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಬರ್ತದೆ. ನನಗೂ ಟೆನ್ಷನ್ ಬರ್ಲಿಕ್ಕೆ ಚಾಲು ಆಯ್ತು. 11 ವರ್ಷ ಬಂದ್ರೆ ಏನೂ ಅಚೀವ್ಮೆಂಟ್ ಇಲ್ಲ, ಒಂದು ಕಾರ್ ತೊಗೊಳಂಗಿಲ್ಲ, ಒಂದು ಸರಿಯಾಗಿ ಮನಿ ಕಟ್ಟಕ್ಕಾಗಿಲ್ಲ, ಫ್ಯಾಮಿಲಿ ನಡ್ಸಕ್ಕಾಗಂಗಿಲ್ಲ. ಅದಕ್ಕೆ ಬಹಳಷ್ಟು ಡ್ರೀಮ್ಸ್ಗಳು ಇತ್ತು, ಆ ಡ್ರೀಮ್ಸ್ಗಳು ಕಂಪ್ಲೀಟ್ ಯಾವತ್ತೂ ಕೂಡ ಆಗಿಲ್ಲ. ಕೆಲಸ ಮಾಡಿ ಅವಾಗ ನಾನು ಒಂದು ಹಾದಿ ಸರ್ಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಲೈಫಲ್ಲಿ ಬದಲಾವಣೆ ಮಾಡುವಂತ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ವಿವಾಮಾರ್ಟ್ ಎಂಟರ್ಪ್ರೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಜೋರಾಗಿ ಚಪ್ಪಾಳೆ ಆಗಬೇಕು. ಫ್ರೆಂಡ್ಸ್, ಈ ಪ್ಲಾಟ್ಫಾರ್ಮ್ ಅಲ್ಲ, राइट? ಒಂದು ಆರ್ಡಿನರಿ ವ್ಯಕ್ತಿ ಲೈಫ್ ಅಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಬದಲಾವಣೆ ಮಾಡುವಂತ ಒಂದೇ ಒಂದು प्लेटफॉर्म ಅಂದ್ರೆ विवामार्ट. जब से ये विवामार्ट ने मैंने स्टार्ट किया दोस्तों, राइट, मेरा मतलब लकी क्यों पता है? क्योंकि मुझे पहले कन्नड़ आता नहीं था, लेकिन मेरा काम स्टार्ट हुआ कर्नाटक में, राइट? बहुत लकी हूं मैं, ನಾನು ಬಹಳ ಲಕ್ಕಿ ಇದ್ದೀನಿ. ಕರ್ನಾಟಕದಲ್ಲಿ ವರ್ಷ ಸ್ಟಾರ್ಟ್ ಆಯಿತು, ರೈಟ್? ಅವಾಗಿಂದ ಕಂಟಿನ್ಯೂಸ್ ಆಗಿ ಸತತವಾಗಿ 4 ವರ್ಷ ಇದು ಕೆಲಸ ಮಾಡ್ತಾ ಇದ್ದೀನಿ. 4 ವರ್ಷ ನನ್ನ ಸಕ್ಸಸ್ ಫಸ್ಟ್ ರೂಲ್ ಅಂದ್ರೆ ಹಾರ್ಡ್ ವರ್ಕ್, ಬರೇ ಪ್ಲಾನ್, ಪ್ರೆಸೆಂಟೇಷನ್, ಡೈಲಿ ಪ್ರೆಸೆಂಟ್. ಯಾರು ಜನ ಸಿಗ್ತಾರ ಪ್ರೆಸೆಂಟೇಷನ್ ಕೊಡೋದು, ಬರೇ ಪ್ರೆಸೆಂಟೇಷನ್ ಕೊಡೋದು. ಡೈಲಿ 4-5 ಪ್ಲಾನ್. ಕ್ಲೋಸಿಂಗ್ ಆಗಿಲ್ಲ, ಮನೆ ಕಡೆ ಹೋಗ್ತಿಲ್ಲ, ಕ್ಲೋಸಿಂಗ್ ಆಗಿಲ್ಲ, ಊಟ ಮಾಡ್ತಿಲ್ಲ ಕೆಲವೊಂದು ಟೈಮ್. ಯಾಕಂದ್ರೆ ಲೈಫಲ್ಲಿ ಬದಲಾವಣೆ ಬೇಕಾಗಿತ್ತು, ಲೈಫಲ್ಲಿ ಸಾಧನೆ ಬೇಕಾಗಿತ್ತು. ಯಾರು ಜನ ಏನ್ ಅಂತಾರ ಅವ್ರ ಮುಂದೆ ಸ್ವಲ್ಪ ಅಚೀವ್ ಮಾಡಿ ತೋರಿಸ್ಬೇಕಂತ ತಲೆ ವಿಚಾರ ಇತ್ತು, ರೈಟ್? ಅದೇ ಡೈಲಿ ಪ್ರೆಸೆಂಟೇಷನ್. ಸಕ್ಸಸ್ ಸೀಕ್ರೆಟ್ ಅಂದ್ರೆ ಏನು? ಡೈಲಿ ಪ್ರೆಸೆಂಟೇಷನ್ ಕೊಡು, ಡೈಲಿ ಕ್ಲೋಸಿಂಗ್ ಮಾಡುವ. ಈಗ ಮಾಡ್ತಾ ಟೀಮ್ ರೆಡಿ ಆಯ್ತು. ನನ್ನ ಜೊತೆ ಫಸ್ಟ್ ವ್ಯಕ್ತಿ, ವಿಶ್ವಾಸ ಇಟ್ಟಿರುವಂತ ವ್ಯಕ್ತಿ ನನ್ನ ಜೊತೆ, ರೈಟ್? ಮಿಸ್ಟರ್ ಮಹೇಶ್ ಶಿಂದೆ ಸರ್ ಸಲುವಾಗಿ ಜೋರಾಗಿ ಚಪ್ಪಾಳೆ ಆಗಬೇಕು, ರೈಟ್? ಕರ್ನಾಟಕ ವರ್ಕ್ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. 4 ಇಯರ್ಸ್ ಎಲ್ಲಾ ಕಡೆ ವರ್ಕ್ ಚಾಲು ಆಯ್ತು. ಲಾಕ್ಡೌನ್ ಥೀಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಈಗ ಜಸ್ಟ್ ನಮ್ ಜರ್ನಿ ಸ್ಟಾರ್ಟ್ ಆಗ್ಯದ. ಫೋರ್ಸ್ ಅಲ್ಲಿ ಅಷ್ಟೊಂದು ಜಬರ್ದಸ್ತ್ ಅಚೀವ್ಮೆಂಟ್ ಇಲ್ಲ, ರೈಟ್? more than 50 lakh ರೂಪಾಯಿ ಇನ್ಕಮ್ ಇದು ಏನು ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ಕಂಪ್ನಿದು ಏನ್ ಪ್ಲಾನ್ ಅದಲ್ಲ, प्रेजेंट ಏನ್ ಪ್ಲಾನ್ ಅದ ಕಂಪನಿದು, ಇಂತಾದ ಪ್ಲಾನ್ ಎಲ್ಲೂ ಇಲ್ಲ. ऐसा प्लान कंपनी ने डिजाइन किया ना, ऐसा प्लान किधर भी नहीं है. अभी का जो भी कंपनी ने 50,000 पी और 1 लाख पी को जो भी इनकम दिया है ना, अभी का इनकम ये सबसे सभी लोगों को हेल्प होने वाला इनकम है. जो भी 50,000 पी मैच करता है, लगभग 11,000 से लेकर 15,000 तक इनकम आने वाला है. सोच लो, 11,000 से 15,000 रुपए इनकम आने वाला है. जो बंदा 1 लाख पी मैचिंग करेगा, उसका इनकम लगभग 30,000 तक इनकम आने वाला है. 30,000. मैं भी 11 साल काम करके 15,000 का नौकरी करता था. 15,000 का 8 घंटा उधर काम करता था. खाली 15,000 के लिए जो वो बोलता था वो मैं करता था. 15,000ದಾಗ ಓನರ್ ಏನು ಹೇಳ್ತಲ್ಲ ಅದನ್ನ ನಾವು ಕೇಳ್ತಿದ್ದೆ. ಎಷ್ಟು ದುಡಿದೆ? 8 ತಾಸು ನಾಯಿಗತೆ ಕತ್ತಿಗತೆ ದುಡಿದು. ಬಟ್ ವಿವಾಮಾರ್ಟ್ ಅಲ್ಲಿ 1 ಲಕ್ಷ ಪಿ ಅಂದ್ರೆ ಏನೂ ಇಲ್ಲ, ಹೌದಿಲ್ಲ? 1 ಲಕ್ಷ ಪಿ ಅಂದ್ರೆ ಏನೂ ಇಲ್ಲ. 1 ಲಕ್ಷ ಪಿ ಮ್ಯಾಚಿಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು? 20 ಜಾಯ್ನಿಂಗ್, 10,000 ಜಾಯ್ನಿಂಗ್, 20 ಜಾಯ್ನಿಂಗ್, ಬರೇ 10,000 ಬರೇ 20 ಜಾಯ್ನಿಂಗ್. 20 ಜಾಯ್ನಿಂಗ್ ಲೆಫ್ಟ್, 20 ಜಾಯ್ನಿಂಗ್ ರೈಟ್. 20 ಜಾಯ್ನಿಂಗ್ ಅಂದ್ರೆ ತಿಂಗಳಿಗೆ 30,000 ರೂಪಾಯಿ ಇನ್ಕಮ್ ಬರ್ತದೆ. 30,000 ಯೋಚನೆ ಮಾಡ್ರಿ, ರೈಟ್? 1 ಲಕ್ಷ ಇಲ್ಲಿ ಟಚ್ ಆಗುವಂತ ಬಹಳ ಈಜಿ ಅದ. 1 ಲಕ್ಷ ಟಚ್ ಆಗ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು? 1 ಲಕ್ಷ ಅಂದ್ರೆ 50 ಐಡಿ, 50 ಪೇರ್ ಮ್ಯಾಚಿಂಗ್ ಮಾಡ್ಬೇಕು. ಇವತ್ತು ನೋಡುವಂತ ಪ್ಲಾನ್, ಇವತ್ತು ನೋಡುವಂತ ಪ್ರಾಡಕ್ಟ್, ಕಂಪ್ನಿದ ಜಬರ್ದಸ್ತ್ ಪ್ಲಾನ್, ಸಿಸ್ಟಮ್, ಪವರ್ಫುಲ್ ಸಿಸ್ಟಮ್, ಇಷ್ಟೆಲ್ಲ ನನಗೆ ಈಗ ರಿಯಲೈಸ್ ಆಗಕ್ಕೆ ಚಲೋ ಆಯ್ತು ಫ್ರೆಂಡ್ಸ್. ಈಗ ಪ್ರೆಸೆಂಟ್ ಹೇಳ್ಬೇಕಾದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅದ. ಈಗ ನಾನು KS ಸೆಂಟರ್ಸ್ ಅಷ್ಟೊಂದು ದೊಡ್ಡ ಅಚೀವ್ಮೆಂಟ್ ಇಲ್ಲ ಅಂದೆ ನಾನು. ಯಾಕೆ? ಇಂಥದ್ ಪ್ಲಾನ್ ಅಲ್ಲಿ, ಇಂಥದ್ ಪ್ರಾಡಕ್ಟ್ ಅಲ್ಲಿ ನಾವು ಎಲ್ಲಾ ಕಡೆ ಬೆಂಕಿ ಹಚ್ಚುವಂತ ಕೆಲಸ ನಾವು ಎಲ್ಲರೂ ಮಾಡಬಹುದಾ, ಹೌದಿಲ್ಲ? ರೈಟ್? ಇಂಥದ್ ಪ್ರಾಡಕ್ಟ್ ಅದಾವ. ಸೊ ಡಿಯರ್ ಫ್ರೆಂಡ್ಸ್, ಇನ್ ಮುಂದ ರೈಟ್, ಇನ್ ಮುಂದೆ ಹೇಳಕ್ ಇಷ್ಟಪಡ್ತಾನೆ. ಇಷ್ಟು ದಿನ ಆಗಿದ್ದು ಒಂದ್ ಲೆಕ್ಕ ಆಯ್ತು, ಇನ್ ಮುಂದೆ ಆಗುದ್ ಲೆಕ್ಕ ಬೇರೆನೇ ಐತಿ, ರೈಟ್? ಇಷ್ಟು ಮುಂದೆ ಆಗುದ್ ಲೆಕ್ಕ ಬೇರೆ ಐತಿ. ಇನ್ ಮುಂದೆ ಟಾರ್ಗೆಟ್ ನನ್ನ ಟೀಮ್ ಅಲ್ಲಿ ಬರುವಂತ 3 to 6 ಮಂತ್ ಅಲ್ಲಿ ನನ್ನ ಟಾರ್ಗೆಟ್ ಅದ. 6 ಮಂತ್ ಅಲ್ಲಿ ನನ್ನ ಟೀಮ್ ಅಲ್ಲಿ ಇರ್ತಕ್ಕಂತ 10 ಲೀಡರ್ಸ್ ಮಿನಿಮಮ್ 1 ಲಕ್ಷ ಇನ್ಕಮ್ ಟಚ್ ಆಗೋರು. 1 ಲಕ್ಷ ಇನ್ಕಮ್ ಟಚ್ ಮಿನಿಮಮ್ 4 5 ಲೀಡರ್ಸ್ ಮಿನಿಮಮ್ 1.5 ಲಕ್ಷ ಇನ್ಕಮ್ ಮಾಡುವಂತ 5 ಲೀಡರ್ ಇರ್ತಾರೆ. 5 लोग 10 लोग रहेंगे जो कम से कम 1 लाख रुपए के ऊपर रहेंगे. 5 लोग रहेंगे कम से कम 1.5 लाख के ऊपर रहेंगे. और
3 लाख रुपए कमाने वाला एक तो लीडर रहेगा हमारी टीम में से, राइट? ये हमारा टारगेट है। नेक्स्ट पिकअप सेंटर के बारे में बोलूंगा। आने वाले 3 महीने के अंदर हमारा टीम और हम मिलकर आने वाले 3 महीने के अंदर कम से कम 100 पिकअप सेंटर हम रेडी करेंगे। 100 पिकअप सेंटर, और हर जगह हमारा दुकान चालू करेंगे। हर जगह दुकान चालू करेंगे। हर जगह ಪ್ರತಿಯೊಂದು ಊರಲ್ಲಿ ಅಂಗಡಿ ಸ್ಟಾರ್ಟ್ ಮಾಡೋಣ. ನಾವು ಎಲ್ಲ ನಮ್ಮ ಟೀಮ್ ಸೇರಿ ಬರುವಂತ 3 ಮಂತ್ಸ್ ಅಲ್ಲಿ 100 ಅಂಗಡಿಗಳು ತೆಗೆನೋ. ಎಷ್ಟು ಅಂಗಡಿಗಳು? ನೀವು ರೆಡಿ? ಇದು ಜಸ್ಟ್ ಟ್ರೇಲರ್ ಅದ. ಅಗ್ರಿಕಲ್ಚರ್ ಸೀಸನ್ ಈಗ ಸ್ಟಾರ್ಟ್ ಆಗ್ಯದ, ರೈಟ್? ಅಗ್ರಿಕಲ್ಚರ್ ಈಗ ಸೀಸನ್ ಸ್ಟಾರ್ಟ್ ಆಗ್ಯದ. ಈಗ ನೆಕ್ಸ್ಟ್ ಹೇಳ್ಬೇಕಾದ್ರೆ ಸಿಂಗಾಪುರದಲ್ಲಿ ನನ್ನ ಟೀಮ್ ದಾಗ ಪೇರ್ ಮ್ಯಾಚಿಂಗ್ ಮಾಡಿ ಮಿನಿಮಮ್ 10+ ಜನ 10+ ಜನ 10 लोगों के ऊपर 2.5 लाख पी मैचिंग करके हमारे टीम से सिंगापुर आने वाले लोग रहेंगे, राइट? सो इतना टारगेट है दोस्तों, और ये सब होने का कारण है. ಇದು ಆಗೋದು ಒಂದ ಕೆಲಸದ ಎಲ್ಲ ಕಾರಣ ಅಂದ್ರೆ ಏನು? ನನ್ನ ಜೊತೆ ಇರ್ತಕ್ಕಂತ ನನಗೆ ಇದು ಪ್ಲಾಟ್ಫಾರ್ಮ್ ತೋರಿಸುವಂತ ನಮ್ಮ ಗುರು, ನಮ್ಮ ಬ್ರದರ್ ಗಿಂತ ಹೆಚ್ಚಿಗೆ ಇರ್ತಕ್ಕಂತ ನಮ್ಮ ಶರ್ಮ ಸರ್ ಸಲುವಾಗಿ ಜೋರಾಗಿ ಚಪ್ಪಾಳೆ ಆಗಬೇಕು, ಜೋರಾಗಿ. ನೆಕ್ಸ್ಟ್ ಹೇಳ್ಬೇಕಾದ್ರೆ ಇವೆಲ್ಲ ಡೈರೆಕ್ಷನ್ ಇರ್ತಾವಲ್ಲ, ಬಹಳ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ರೈಟ್? ಸೊ ಮುಂದೆ ಗುರಿ ಇತ್ತು, ಬಟ್ ಯಾವಾಗ ಗುರು ಟಚ್ ಆತಲ್ಲ ಅವಾಗ ಆಟೋಮ್ಯಾಟಿಕ್ ಲೈಫ್ ಅಲ್ಲಿ ಇರ್ತಕ್ಕಂಥ ಕನಸುಗಳು ಫುಲ್ಫಿಲ್ ಆಗಕ್ಕೆ ಚಾಲು ಆಯ್ತು. ಆಗ ನಮ್ಮ ಗುರು, ನಮ್ಮ ರೋಲ್ ಮಾಡಲ್ ಸಂಜಯ್ ಹೆಂಗಾರ್ ಸರ್ ಸಲುವಾಗಿ ಜೋರಾಗಿ ಚಪ್ಪಾಳೆ ಆಗುತ್ತೆ, ಜೋರಾಗಿ, ರೈಟ್? ಸೊ ಗುರಿನದ, ಗುರು ಅದಾನ, ದಾರಿ ಇಂಪಾರ್ಟೆಂಟ್ ಅದ, ಹೌದಿಲ್ಲ? ದಾರಿ ಇಂಪಾರ್ಟೆಂಟ್ ಅಲ್ಲ. ಸೊ ಆರ್ಡಿನರಿ ವ್ಯಕ್ತಿ ಲೈಫ್ ಅಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಬದಲಾವಣೆ ಮಾಡುವಂತ ಇಡೀ ಭಾರತ ದೇಶದಲ್ಲಿ ಜಬರ್ದಸ್ತ್ ಪ್ಲಾಟ್ಫಾರ್ಮ್, ಜಬರ್ದಸ್ತ್ ದಾರಿ ರೆಡಿ ಮಾಡುವಂತ ವ್ಯಕ್ತಿ, ಕ್ರಿಯೇಟರ್ ಆಫ್ ವಿವಾ ಮಾರ್ಟ್, ಗಾಡ್ ಫಾದರ್ ಆಫ್ ವಿವಾ ಮಾರ್ಟ್, ನನ್ ಅದರ್ ದೆನ್ ಮಿಸ್ಟರ್ ವಿಜಯ್ ಸರ್ ಸಲುವಾಗಿ ಜೋರಾಗಿ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಬಹಳಷ್ಟು ಜನ ಇನ್ನ स्पीच है, बहुत लोगों का अभी शेयरिंग बाकी है. इतना ही बोलता हूँ, ज्यादा से ज्यादा प्रेजेंटेशन सक्सेस का फॉर्मूला है. क्या है फॉर्मूला? डेली प्रेजेंटेशन, ज्यादा से ज्यादा प्रेजेंटेशन. मेरा एक ही सक्सेस का फॉर्मूला है, डेली प्रेजेंटेशन, राइट? आप भी लोग, सभी लोग प्रेजेंटेशन करने के लिए रेडी है? यस. रेडी है? यस. सिंगापुर आने के लिए रेडी है? यस. कर्नाटकला ओवत ಗಿಚ್ಚ ಗಿಲ್ಗಿಲಿ ಅಲ್ಲೇ ಹಾಡ ಹಚ್ಚಿ ನಾವು ಡಾನ್ಸ್ ಮಾಡೋಣ. ಅರೆ ರೆಡಿ? ಎಲ್ಲಿ? ಸಿಂಗಾಪುರದಲ್ಲಿ. ಎಲ್ಲಿ? ಸಿಂಗಾಪುರ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್